ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಕತ್ರಿಘಟ್ಟ ನಿವಾಸಿಯಾದ ಶ್ರೀ ಮೆಳಿಯಮ್ಮ ಆಧ್ಯಾತ್ಮ ಕೇಂದ್ರದ ಪೂಜ್ಯ ಶ್ರೀ ಚಂದ್ರಶೇಖರ್ ಗುರೂಜಿ ಅವರ 52ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮಾತೃಭೂಮಿ ವೃದ್ಧಾಶ್ರಮದ ವೃದ್ಧರಿಗೆ ಉಚಿತವಾಗಿ ಒಂದು ದಿನದ ಊಟದ ವ್ಯವಸ್ಥೆ ಮಾಡಲಾಗಿದೆ. ಆದ್ದರಿಂದ ಈ FP ಪಬ್ಲಿಕ್ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಆ ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ FP ಪಬ್ಲಿಕ್ ಯೂಟ್ಯೂಬ್ ಚಾನಲ್ನೇ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ನೋಡಿ ಮಾತ್ರ ಮರಿಲೇಬೇಡಿ. ಧನ್ಯವಾದಗಳು. ಅನ್ನಪೂರ್ಣೇಶ್ವರಿ ಅನ್ನ ಕೊಟ್ಟು ಕಾಪಾಡುವ, ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ಮಾಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯವೂ ಇದೆ. ನಮ್ಮ ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿ ಎಂಬ ಗಾದೆ ಮಾತಿನಂತೆ ಮೆಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಸ್ವಾಮೀಜಿಯವರಾದಂಥ ಚಂದ್ರಶೇಖರ್ ಗುರೂಜಿಯವ್ರದ್ದು ಹುಟ್ಟಿದಬ್ಬದ ಪ್ರಯುಕ್ತ ಹಸ್ತವರಿಗೆ ಅನ್ನ ನೀಡ್ತಾ ಇದ್ದಾರೆ. ಅವ್ರಿಗೆ, ಅವ್ರ ಕುಟುಂಬ ವರ್ಗದವ್ರಿಗೆ, ಭಕ್ತಾದಿ ವೃಂದದವ್ರಿಗೆ ದೇವರು ಆಯಸ್ಸು, ಆರೋಗ್ಯ, ಶಾಂತಿ ನಿಮ್ಮದೇ ಕೊಟ್ಟು ಕಾಪಾಡಲಿ ಅಂತ ದೇವರ ಪ್ರಾರ್ಥನೆ. ಎಲ್ಲ ಜೋರಾಗಿ ಚಪ್ಪಾಳೆ ಹೊಡೀರಿ, ಚಪ್ಪಾಳೆ ಹೊಡೀರಿ. ನಿಮ್ಮ ಪ್ರೀತಿ ಅವ್ರು ಯಾವಾಗ ಇಟ್ಟಿದ್ದಾರೆ ಗುರುಜಿ? ಗುರೂಜಿಯವರಿಗೆ ಹುಟ್ಟಿದಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೆ ಆಯಸ್ಸು, ಆರೋಗ್ಯ, ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ದೇವರ ಪ್ರಾರ್ಥನೆ. ಎಲ್ಲ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಜೋರಾಗಿ ಚಪ್ಪಾಳೆ ಬರಲಿ. ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟು ಸಾವು ಎರಡು ಒಂದೇ. ಯಾವ ವ್ಯಕ್ತಿ ಹುಟ್ಟು ಸಾವು ಎರಡಕ್ಕೂ ಎದುರಲ್ವೋ ಅವನು ಮಾತ್ರ ಜಗತ್ತಲ್ಲಿ ಬದುಕಲಿಕ್ಕೆ ಸಾಧ್ಯ. ನಾವು ಪ್ರತಿನಿತ್ಯ ಒಂದು ಪ್ರಾಣಿ ಆಗಿರಲಿ, ಮನುಷ್ಯ ಆಗಿರಲಿ, ಸಸ್ಯ ಆಗಿರಲಿ, ಪ್ರತಿನಿತ್ಯ ಹುಟ್ಟುತ್ತೆ, ಪ್ರತಿನಿತ್ಯ ಸಾಗುತ್ತೆ. ಹೇಗಪ್ಪ ಅಂದರೆ ರಾತ್ರಿ ಅನ್ನೋದು ಅದಕ್ಕೋಸ್ಕರ ಕರೆಯೋದು. ರಾತ್ರಿ ಅಂದರೆ ವಿಶ್ರಾಂತಿ. ನೀವು ಬೆಳಗ್ಗೆ ಎದ್ದಾಗಲೇ ನೀವು ಎದ್ರಿ ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯ. ಇದೊಂದು ದೇಹದಲ್ಲಿ ಒಬ್ಬ ಶಿವ ಇದ್ದಾನೆ, ಶಿವ ಹೋದರೆ ಶವ. ಎಷ್ಟು ಸಿಂಪಲ್ ನೋಡಿ, ಶಿವ 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 ಅಂತಿರ್ತೀವಿ ನಾವು. ಎಲ್ಲಿವರೆಗೂ ನೀವು ದೇವಸ್ಮರಣೆ ಮಾಡ್ತಿರ್ತೀರೋ ಅಲ್ಲಿವರೆಗೂ ಬದುಕಿದ್ದೀರಾ ಅಂತ ಅರ್ಥ. ಈ ಆಶ್ರಮ, ಈ ಏನು ನೀವೆಲ್ಲ ಬಂದಿಲ್ಲಿ ಸೇರಿದಿರಲ್ಲ, ಇಲ್ಲಿ ಒಂದು ಪರಿವರ್ತನೆ ನಮಗೆಲ್ಲ, ನಾನಾಗಲಿ, ಅಮೋಘಾಗಲಿ, ರವೀಂದ್ರಪ್ಪ ಆಗಲಿ, ಪ್ರಬಣ್ಣ ಆಗಲಿ, ನಮಗೆಲ್ಲ ಏನು ಪರಿವರ್ತನೆ ಆಗಬೇಕು ಅಂದರೆ ಈ ಯಾವುದೇ ತಪ್ಪುಗಳನ್ನು ಮಾಡಬೇಕಾದ್ರೆ ಅರಿವಿರ್ಬೇಕು ನಮಗೆ. ನಾನು ಹೇಳ್ತಿದ್ದೆ ಈಗ ಶಿರಡಿ ಮಂದಿರದಲ್ಲಿ, ಹಣ ಬಂದರೆ ಮನುಷ್ಯನಿಗೆ ಅಹಂಕಾರ ಬರ್ತದೆ, ಯಾರಿಗೂ ಬರಬಾರ್ದು ಅಂತ. ಈ ಜಗತ್ತಲ್ಲಿ ಎಲ್ಲರೂ ಒಂದೇ. ನಾವಿಲ್ಲಿ ಬಂದಿರೋದೇನು 84,000 ಜೀವರಾಶಿಯಲ್ಲಿ ಭೂಮಿಗೆ ಬಂದಿದ್ದೀವಿ. ಇದು ಕೊನೆಯ ಜನ್ಮ ಮನುಷ್ಯಂದು. ಇಲ್ಲಿ ಬಂದಿದ್ದು ನಾವೇನಾದರೂ ಸಾಧಿಸ್ಲಿಕ್ಕೆ ಅಷ್ಟೇ. ನಾನು ಪ್ರತಿಯೊಬ್ಬರು ಹುಟ್ಟುಹಬ್ಬ ಮಾಡುವಾಗ ಹೇಳಷ್ಟೇ, ನೀವು ಹುಟ್ಟುಹಬ್ಬ ಮಾಡೋಕ್ಕೆ ಬಂದ ಒಂದು ಗಿಡ ನೆಡ್ರಪ್ಪ. ಈ ಭೂಮಿಲಿ ಒಂದು ಇವತ್ತು ಆಕ್ಸಿಜನ್ ಕೊರತೆ ಇಲ್ಲದೆ ಎಷ್ಟೋ ಜನ ಕೊರೋನಾ ಬಂದಾಗ ಸತ್ತೋಗಿದ್ದು ಉಂಟು. ಅದಕ್ಕೆ ಕಾರಣ ನಾವೇ ಪ್ರಕೃತಿ ಹಾಳು ಮಾಡ್ತಿದ್ದೀವಿ, ಸಮಾಜದ ಧರ್ಮಗಳನ್ನು ಹಾಳು ಮಾಡ್ತಿದ್ದೀವಿ, ಸಂಸ್ಕಾರಗಳನ್ನ ಹಾಳು ಮಾಡ್ತಿದ್ದೀವಿ. ಎಲ್ಲಕ್ಕಿಂತ ದೊಡ್ಡವ್ರಿಗೆ ನಮಸ್ಕರಿಸೋದನ್ನ ಹಾಳು ಮಾಡ್ತಿದ್ದೀವಿ. ಮನೆಯಲ್ಲಿ ಸಂಸ್ಕಾರನೇ ಮಕ್ಳಿಗೆ ಹೇಳ್ಕೊಡ್ತಿಲ್ಲ ನಾವು. ಪ್ರತಿಯೊಂದು ಮಕ್ಳಿಗೆ ಏನು ಹೇಳ್ಕೊಟ್ಟಿವಿ? ಈ ಅನಾಥಾಶ್ರಮ ಆಗ್ಲಿಕ್ಕೆ ಕಾರಣ ಏನಂದ್ರೆ ಮಕ್ಳಿಗೆ ಹೇಳ್ಕೊಟ್ಟಿರೋದು ಎರಡೇ, ಡಾಕ್ಟರ್ ಆಗಲಿ, ಇಂಜಿನಿಯರ್, ಮನುಷ್ಯರಾಗಲಿ ಅಂತ ನಾವು ಯಾರಿಗೂ ಹೇಳ್ಕೊಡ್ಲಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಆ ಜಗನ್ಮಾತೆ ಮೆಳಿಯಮ್ಮ ಒಳ್ಳೇದು ಮಾಡಲಿ. ನಾನು ಹುಟ್ಟು ಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿದ್ದು ಪ್ರತಿನಿತ್ಯ ತಾಯಿ ನನಗೆ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದಾಳೆ. ಪ್ರತಿ ವರ್ಷ ನನ್ನ ಕೈಲಾದ ಅಳಿಲು ಸೇವೆ ಮಾಡ್ತಾ ನನ್ನ ಆಶ್ರಮದ ಅಮೋಘ ಸೆಕ್ರೆಟರಿ ಬಂದಿದ್ದರು, ಅದನ್ನೇ ಹೇಳಿದೆ, ಬಾಪ ನೀನು ಅಂತೇಳಿ. ನಾನು ಅವನಿಗೆ ಹೇಳೋದು ಅಷ್ಟೇ, ಮನುಷ್ಯ ಭೂಮಿಗೆ ಬಂದಾಗೋಗಿದೆ, ಧರ್ಮದ ಕಾರ್ಯ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.